ಇದೇ 14ರಂದು ರಾಜ್ಯದಾದ್ಯಂತ ನಡೆದ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಟ್ಟು 55.85 ಲಕ್ಷ ಕೇಸ್ಗಳು ಇತ್ಯರ್ಥವಾಗಿದ್ದು ಸಂಬಂಧಿಸಿದವರಿಗೆ 3,428 ಕೋಟಿ ರೂಪಾಯಿ ಮೊತ್ತವನ್ನು ಪರಿಹಾರದ ರೂಪದಲ್ಲಿ ಕೊಡಿಸಲಾಗಿದೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷೆ ಅನು ಶಿವರಾಮನ್ ಈ ಮಾಹಿತಿ ನೀಡಿದರು. ಅದಾಲತ್ನ 951 ಪೀಠಗಳಲ್ಲಿ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ 2,61,160 ಪ್ರಕರಣ, 53,23,976 ವ್ಯಾಜ್ಯಪೂರ್ವ ಪ್ರಕರಣಗಳು ಸೇರಿದಂತೆ ಒಟ್ಟು 55,85,136 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಹೇಳಿದರು. 2,321 ವೈವಾಹಿಕ ವ್ಯಾಜ್ಯಗಳ ಇತ್ಯರ್ಥವಾಗಿದ್ದು 6 ಕೋಟಿ ರೂಪಾಯಿ ಪರಿಹಾರ ಪಾವತಿ ಮಾಡಲಾಗಿದೆ. 3,351 ವಿಭಾಗ ದಾವೆಗಳ ವಿಲೇವಾರಿಯಾಗಿದ್ದು 30 ಕೋಟಿ ರೂಪಾಯಿ ಪರಿಹಾರ ಒದಗಿಸಲಾಗಿದೆ. 4,496 ಮೋಟಾರು ವಾಹನ ಅಪಘಾತ ಪ್ರಕರಣಗಳಲ್ಲಿ 290 ಕೋಟಿ ರೂಪಾಯಿ ಪರಿಹಾರ ಪಾವತಿಗೆ ಕ್ರಮ ಕೈಗೊಳ್ಳಲಾಗಿದೆ. 14,371 ಚೆಕ್ ಬೌನ್ಸ್ ಕೇಸುಗಳ ವಿಲೇವಾರಿ ಮಾಡಲಾಗಿದೆ. ಇದರಲ್ಲಿ 1,029 ಕೋಟಿ ರೂಪಾಯಿ ಪರಿಹಾರ ಒದಗಿಸಲಾಗಿದೆ. 5 ವರ್ಷಕ್ಕೂ ಹೆಚ್ಚಿನ 2,235 ಮತ್ತು 10 ವರ್ಷಕ್ಕೂ ಹಿಂದಿನ 333 ಹಾಗೂ 15 ವರ್ಷ ಕಳೆದಿರುವ 58 ಬಾಕಿ ಪ್ರಕರಣಗಳ ಇತ್ಯರ್ಥ ಮಾಡಲಾಗಿದೆ. ಹಿರಿಯ ನಾಗರಿಕರ 3,330 ಪ್ರಕರಣಗಳ ವಿಲೇವಾರಿ ಮತ್ತು ರಾಜಿ ಸಂಧಾನದ ಮೂಲಕ 328 ದಂಪತಿಗಳು ಮತ್ತೆ ಒಂದಾಗಿದ್ದಾರೆ ಎಂದು ತಿಳಿಸಿದರು. Shanti Bhushan, Deputy Solicitor General, President and Office Bearers of the State Bar Council, President and Office Bearers of the Bengaluru Advocates Association, President and Office Bearers of all District and Taluka Advocates Associations, Managing Directors of the Karnataka Neeravari Nigam, Krishna Bhagya Jala Nigam, Kaveri Neeravari Nigam, and Special Land Acquisition Officers, Insurance Company Officers, Bank Officers, and the media for having extended full cooperation for the conduct of this Adalat. We hope that in future as well, the Adalats that we conduct will get your full cooperation, and the litigant public will be made aware that there is this chance of settling disputes so that nothing remains, there is no appeal, no further dispute arising out of that.